ನಮ್ಮ ಕ್ರಿಕೆಟ್ ಟೀಮ್ ಬಹಳ ಕಾಂಪಿಟೆಂಟ್ ಇದೆ, ಒಳ್ಳೆ ಆಟಗಾರರು ಇದ್ದಾರೆ. ಖಂಡಿತವಾಗಿ ನಾವು ಈ ಮ್ಯಾಚ್ ಅಲ್ಲಿ ಗೆಲ್ತಕ್ಕಂತ ನಿರೀಕ್ಷೆ ಇದೆ. ಅವ್ರಿಗೆ ನಾನು ಶುಭಾಶಯಗಳನ್ನ ಕೊಡ್ತೀನಿ. ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ. ಆ ಬಿಜೆಪಿ ಅವರಿಗೆ ಮಾಡಕ್ ಕೆಲಸ ಇಲ್ಲ. ಯಾಕಂದ್ರೆ ಇದು ಒಂದು ಮೈನಾರಿಟಿ ಅಂದ್ರೆ ಒಬ್ರಿಗಲ್ಲ, ಅದು ಮೈನಾರಿಟಿಯಲ್ಲಿ ಯಾವ ಕಮ್ಯುನಿಟಿ ಬರ್ತದೆ ಗೊತ್ತದಲ್ಲ ನಿಮ್ಗೆ. ನೋಡಿ, ಅದ್ರಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ರು ಬರ್ತಾರೆ, ಮುಸ್ಲಿಂ ಬರ್ತಾರೆ, ಎಲ್ಲಾ ಮೈನಾರಿಟಿ ಸೇರಿ ಕೊಟ್ಟಿದ್ದಿದೆ. ಆಮೇಲೆ ನಮ್ಮ ಸರ್ಕಾರ ಎಲ್ರಿಗೂ ಸಮನಾಗಿ This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಎಲ್ಲರ ಸ್ವಾಗತ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ನಾವು ಭೇಟಿ ಆಗ್ಬೇಕು ಅಂತ ಯಾಕೆ ಈ ಪತ್ರಿಕಾಗೋಷ್ಠಿ ಕರೆದಿದೀವಿ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಇಲಾಖೆಯಲ್ಲಿನೂ ಕೂಡ ನಾವು ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ದೀವಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮನವಿ ಮೇರೆಗೆ ಇಲ್ಲಿ ನಿಮ್ಯಾನ್ಸಿನ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಒಂದು 100 ಕೋಟಿ ರೂಪಾಯಿ ತಲಾ, ಅಂದ್ರೆ ಕಲಬುರಗಿಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ವಿ. ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ. ಇದು ಒಂದು ಬೆಂಗಳೂರಲ್ಲಿ ಒಂದು ಮಧುಮೇಹ ಒಂದು ಆಸ್ಪತ್ರೆ ನಾವು ಮಾಡಿದ್ದೀವಿ ಈಗಾಗಲೇ. ನಾವೆಲ್ಲ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಅಂತ ಇದೆ. ಅದರದ್ದು ಅದೇ ಮಾದರಿ ಆಸ್ಪತ್ರೆ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಕಲಬುರಗಿಯಲ್ಲಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದು ಮಾದರಿ ಆಸ್ಪತ್ರೆಯನ್ನ ಇಲ್ಲಿ ಕಲಬುರಗಿಯಲ್ಲಿ ಒಂದು ಮತ್ತು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೈಸೂರಲ್ಲಿ ಒಂದು ಈ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ಇಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಜಯದೇವ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದೀವಿ. ಅದು ಕಾರ್ಯಾರಂಭನೂ ಆಗಿದೆ. ಜೊತೆಗೆ ಈಗ ನಾವು ಇನ್ನೂ ಕೆಲವೊಂದು ಅಡಿಗಲ್ಲವನ್ನ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ, ಈಗ ಕೆಲವೇ ದಿನಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮಯ ಕೇಳಿದ್ದೀವಿ. ಏನಂದ್ರೆ, ಇಲ್ಲಿ 4-5 ಆಸ್ಪತ್ರೆ ನಾವು ಇಲ್ಲಿ ಅಡಿಗಲ್ಲು ಮಾಡೋದಿದೆ. ಒಂದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಬಜೆಟ್ ಅಲ್ಲಿ ಮೆನ್ಷನ್ ಆಗಿದೆ. ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ 92 ಕೋಟಿ ವೆಚ್ಚದಲ್ಲಿ. ಆಮೇಲೆ 72 ಕೋಟಿ ವೆಚ್ಚದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ ನ ಒಂದು ಬ್ರಾಂಚ್, ಅಂದ್ರೆ ಅಡಿಷನಲ್ ಈಗ 100 ಹಾಸಿಗೆ ಆಸ್ಪತ್ರೆ ಇದೆ, ಇನ್ನು 150 ಆಡ್ ಮಾಡ್ತಾ ಇದೆ. 150 ಬೆಡ್ಡಿನ ಆಸ್ಪತ್ರೆ 72 ಕೋಟಿ ವೆಚ್ಚದಲ್ಲಿ. ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬ್ರಾಂಚ್ ಅನ್ನ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಅಡಿಗಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಒಂದು ಅಡಿಗಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ITI ಕಾಲೇಜ್ ಒಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ITI ಕಾಲೇಜನ್ನ ನಾವು ಈ ಅಡಿಗಲ್ಲನ್ನ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಈ ತಿಂಗಳೊಳಗಾಗಿ ಇವನ್ನ ಮಾಡ್ತಕ್ಕಂಥ ಉದ್ದೇಶ ಇದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಈ ಭಾಗದ ಏಳಿಗೆಗೆ ಬದ್ಧತೆ ಇದೆ ಮತ್ತು ಈ ಒಂದು ಬಜೆಟ್ ನಲ್ಲಿ ನಾವು ನಮ್ಮ ಬದ್ಧತೆಯನ್ನ ಪ್ರದರ್ಶನ ಆಗಿದೆ. ಈಗ ತಮ್ಗೆ ಗೊತ್ತಿರೋ ಹಾಗೆ ಬೀದರ್ ನಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ಮಾಡ್ತಾ ಇದ್ವಿ. ಇದು ಕೇವಲ ಕಲಬುರಗಿಗೆ ಅಷ್ಟೇ ಅಲ್ಲ, ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ನಾವು ಬೀದರ್ಲಿ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇವೆರಡು ಹೊಸದು ಘೋಷಣೆ ಮಾಡಿದ್ದೀವಿ. ಜೊತೆಗೆ ಸೇಡಂನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ITI ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ.
ಜೊತೆಗೆ ಇಲ್ಲಿ GDTC ವತಿಯಿಂದ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ. ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಮತ್ತೆ ಈ ವರ್ಷ 60 ಕೋಟಿ ರೂಪಾಯಿ, ಹೋದ ವರ್ಷ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದ್ವಿ. ಮತ್ತೆ 60 ಕೋಟಿ ರೂಪಾಯಿ ಇದಕ್ಕೆ ಅಡಿಷನಲ್ ಆಗಿ ಸರಿ ಕೊಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ಈ ಒಂದು GDTC ಅಲ್ಲಿ 4 GDTC ಅಲ್ಲಿ ಇಂಡಸ್ಟ್ರಿ 4.0 ಪ್ರಕಾರ ಅಲ್ಲಿ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಗೆ KGDTI 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇತ್ತು. ಏನಂದ್ರೆ ಇಲ್ಲಿ DMG ಮೊರೆ ಒಂದು ಮಾದರಿ ಒಂದು ಇಕ್ವಿಪ್ಮೆಂಟ್ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ. CNC ಕಟಿಂಗ್, ಲೇಟೆಸ್ಟ್ CNC ಕಟಿಂಗ್ ಇಕ್ವಿಪ್ಮೆಂಟ್ ಅನ್ನ ಇಲ್ಲಿ 15 ಕೋಟಿ ವೆಚ್ಚದಲ್ಲಿ ಇವತ್ತು KGDTI ಅಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಇದನ್ನ ಮಾಡ್ತಾ ಇದ್ದೀವಿ. ಮತ್ತು ರಾಯಚೂರಲ್ಲಿ ನಾವು ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀವಿ. ಒಪೆಕ್ ಆಸ್ಪತ್ರೆಯಲ್ಲೇನೆ ಒಂದು ಕ್ಯಾನ್ಸರ್ ಆಸ್ಪತ್ರೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಘಟಕವನ್ನ ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಮತ್ತು ಕೊಪ್ಪಳಲ್ಲಿ ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲೂ ಕೂಡ ಅದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ, 2 ತಿಂಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಕಳೆದ ಇದರಲ್ಲಿ ಮಾಡಿದ್ವಿ. ಈಗ ಅದನ್ನ ಬಳ್ಳಾರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಸುಮಾರು 500 ಬೆಡ್ಡಿನ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದ್ದೀವಿ. ಸಣ್ಣ 500 ಬೆಡ್ಡಿನ ಒಂದು ಆಸ್ಪತ್ರೆಯನ್ನ ಬಳ್ಳಾರಿಯಲ್ಲಿ ಹೊಸದಾಗಿ ಕಟ್ತಾ ಇದ್ದೀವಿ. ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ. ಮತ್ತು ಕೊಪ್ಪಳಲ್ಲಿ ಅಡಿಷನಲ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಡಿಷನಲ್ 90 ಕೋಟಿ ರೂಪಾಯಿ ಈ ಸಾರಿ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೀವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ. ಮತ್ತು ರಾಯಚೂರಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ವಾಗ್ದಾರಿ ರಿಪ್ಪನ್ಪಲ್ಲಿ ರಸ್ತೆ ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಇದನ್ನ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ವಿ. ಅದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಅದನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಈಗ DPR ರೆಡಿ ಮಾಡೋದಕ್ಕೆ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸನೂ ಕೈಗೊಳ್ತೀವಿ. ಆಮೇಲೆ ಮೆಗಾ ಡೈರಿ ಕಲಬುರಗಿಯಲ್ಲಿ ಮೆಗಾ ಡೈರಿಗೆ 50 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತು ಜೊತೆಗೆ ಪ್ರಾದೇಶಿಕ ಸಹಕಾರ ಭವನ ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಬಜೆಟ್ ನಲ್ಲಿ ಅನುಮೋದನೆ ಆಗಿದೆ. ಚಿತ್ತಾಪುರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಘೋಷಣೆ ಆಗಿದೆ. ಆಮೇಲೆ ಜೇವರ್ಗಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನರ್ಸಿಂಗ್ ಕಾಲೇಜ್, ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಯಾದಗಿರಿಯಲ್ಲೊಂದು ನರ್ಸಿಂಗ್ ಕಾಲೇಜ್ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಈ ರೀತಿ ನಮ್ಮ ಅನೇಕ ನಮ್ಮ ಇಲಾಖೆ ವತಿಯಿಂದ ವಿವಿಧ ಕಲಬುರಗಿ ಅಂತೂ ಇಲ್ಲೊಂದು ಹೆಲ್ತ್ ಹಬ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆಲ್ಲ. ಇಲ್ಲಿ ಕಲಬುರಗಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ
ಇಲ್ಲಿ ಕಮಲಾಪುರ ಶಾಬಾದಲ್ಲೂ ಕೂಡ ನಮ್ಮ KKRDB ಇಂದ ಅದನ್ನು ಮಾಡ್ತಾ ಇದ್ವಿ. ಸುಮಾರು 806 ಕೋಟಿ ರೂಪಾಯಿ, 800 ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ KKRDB ಮತ್ತು ಆರೋಗ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಇದನ್ನ ಕೆಲವೊಂದು PSC, ಹೊಸ PSC ಅನ್ನ CSC, CSC ಅನ್ನ ತಾಲೂಕು ಆಸ್ಪತ್ರೆ, ಆಮೇಲೆ ತಾಲೂಕು ಆಸ್ಪತ್ರೆ 100 ಇದ್ದಿದ್ದು 150 ಮತ್ತು ಕೆಲವೊಂದು ಅಡಿಷನಲ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಲಿಂಗಸೂರಲ್ಲಿ ಮತ್ತು ಇದರಲ್ಲೂ ಕೂಡ ಅನೌನ್ಸ್ ಆಗಿದೆ ಬಸವ ಕಲ್ಯಾಣ. ಇಲ್ಲ, ಇದ್ರಲ್ಲಿ ಇರ್ಬೇಕದು CSC ಅದೇ ಮೊದಲೇ ಅದು ಈ ತಾಲೂಕು ಆಸ್ಪತ್ರೆ ಆಮೇಲೆ ನಮ್ಮ ಜೀವನೋಪಾಯ ಇಲಾಖೆಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾಯೋಗಿಕವಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಸ್ವಸಹಾಯ ಸಂಘಗಳಿಗೆ ಕೊಡ್ಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. 10 ನಗರ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳಿಗೆ ಅದು ಇಂದಿರಾ ಕ್ಯಾಂಟೀನ್ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೆ ಅಕ್ಕ ಕೆಫೆ ಮಾಡ್ತಾ ಇದೀವಲ್ಲ ಎಲ್ಲಾ ಕಡೆ, ಆ ರೀತಿ ಮಾಡ್ಬೇಕು. ಅಕ್ಕ ಕೆಫೆಗಳನ್ನ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಕೂಡ ಈಗ ಬಜೆಟ್ ನಲ್ಲಿ ಪ್ರಸ್ತಾವನೆ ಆಗಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಇದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಸರಿಯಾಗಿ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ಕ್ಯಾಮ್ರಾಮನ್. ಏನಂದ್ರೆ ಇದು ಮಾಧ್ಯಮದ ಸೃಷ್ಟಿ. ಯಾಕೆ ಹೇಳ್ತೀನಿ ರೀಸನ್, ಯಾಕಂದ್ರೆ ನಾನ್ ಹೇಳ್ತಾ ಇರ್ತಕ್ಕಂಥ ರೀಸನಿಂಗ್ ಕೇಳಿ. ಯಾವ್ದಾದ್ರು ಮಿನಿಸ್ಟ್ರು, ಯಾವ್ದಾದ್ರು MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟಿದಾರಾ? ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ, ಯಾವ್ದೋ MLA ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಯಾವ್ದೋ ಮಂತ್ರಿಗಳು ಎಲ್ಲೋ ಒಂದು ವಿಸಿಟ್ ಹೋಗಿರ್ತಾರೆ, ನೀವು ಹೋಗಿ ಮುಂದೆ ಕ್ಯಾಮ್ರಾ ಹಿಡಿದ್ಬಿಡ್ತೀರಿ. ನಿಮ್ಮಲ್ಲಿ ಅವ್ರು ಹಿಂಗೆ ಹೇಳಿದಾರೆ, ನೀವೇನ್ ಹೇಳ್ತಾ ಇದ್ದೀರಿ. ದಿಸ್ ಈಸ್ ಓನ್ಲಿ ಎ ರಿಯಾಕ್ಷನ್ ಟು ಯುವರ್ ಲೀಡಿಂಗ್ ಕ್ವಶನ್ಸ್. ಕೈಂಡ್ಲಿ ಡೋಂಟ್ ಡೂ ದಟ್. ಅದಕ್ಕೆ ಏನಾಗ್ತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಸ್ ಎ AICC ಪ್ರೆಸಿಡೆಂಟ್ ಅವ್ರು ಏನ್ ಹೇಳಿದ್ದಾರೆ, ನಾವು ಒಕ್ಕಟ್ಟಾಗಿ ಹೋಗ್ಬೇಕು, ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಯಾರಾದ್ರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರ? ನೀವೇ ರಿಲಿ ಕ್ವಶನ್ ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಏನ್ ಹೇಳಿಲ್ಲ ಅವ್ರು ಏನ್ ಹೇಳಿದ್ದಾರೆ ಹೇಳಿ. ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈಗ ಒಂದು ಮನೆ ಯಜಮಾನ್ರು ಏನ್ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ರಿಯಪ್ಪ ಅಂತ ಹೇಳ್ತಾರೆ. ಯಾವ ದೃಷ್ಟಿಯಿಂದ ಹೇಳ್ತಾರೆ ಅಂತಂದ್ರೆ, ರಾಜ್ಯದ ಅಭಿವೃದ್ಧಿ ಇದ್ದ ದೃಷ್ಟಿಯಿಂದ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಇದು ಎಲ್ಲರಿಗೆ ಮೂಲ ಮಂತ್ರ, ಅದೇನೋ ಒಗ್ಗಟ್ಟಿನಲ್ಲೇನೆ ಶಕ್ತಿ ಇರೋದು ಅಂತಕ್ಕಂಥದ್ದು ಅವರು ವಾಡಿಕೆ ಅಂತ ಹೇಳಿದ್ದಾರೆ ಅಷ್ಟೇ. ಒಡಕಿನ ಎಲ್ಲಿ ಒಡಕಿದೆ ಹೇಳಿ ನೋಡಿ. ಈಗ ನಿನ್ನೆ DK ಶಿವಕುಮಾರ್ ಅವರು ಬಜೆಟ್ ಬಗ್ಗೆ ಏನ್ ಹೇಳಿದಾರೆ ನೀವು ನೋಡಿದಿರಿ. ಆಮೇಲೆ ಎಲ್ಲಾ ಮಂತ್ರಿಗಳು ಬಜೆಟ್ ನಲ್ಲಿ ಎಲ್ಲರೂ ತೃಪ್ತಿ ಇದೆ. ಮತ್ತೆ ಎಲ್ಲಿದೆ, ಯಾರು ಒಡಕಿನ ಮಾತುಗಳು ನೀವೇ ಆಡ್ತಾ ಇದ್ರಿ, ಯಾರು ಜನ ಮಾತಾಡ್ತಾ ಇಲ್ಲ ನೋಡಿ. ಯಾರ ಸ್ಟೇಟ್ಮೆಂಟ್ ಹೇಳಿಲ್ಲ, ಇಟ್ಸ್ ಬಿಕಾಸ್ ಆಫ್ ಯುವರ್ ಲೀಡಿಂಗ್ ಕ್ವಶನ್ಸ್. ಅವ್ರಿಗೆ ಏನೋ ಕೇಳಿ ಪಾಪ, ಏನೋ ಕ್ವಶನ್ ಹಾಕ್ತೀರಿ ನೀವು, ಅವ್ರು ಏನೋ ಆನ್ಸರ್ ಮಾಡಕ್ ಹೋಗಿ ಅವ್ರು ಏನೋ ಆನ್ಸರ್ ಮಾಡಿದ್ರೆ ಏನೋ ಬರ್ದು ಬಿಡ್ತೀರಿ. ಇದು ತಪ್ಪಂದ್ರೆ ಕಾರ್ಯೊಳಗೆ ಕೇಳಿ. ಅವರು ಒಂದು ತಿರ್ಕನ ಕನಸು ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆ ನೀನು. ಅದೇ ಹಿಂಗಾಗತ್ತೆ ಆಗತ್ತೆ ಆಗತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಅದು ಜೇಜ್ ಪಟೇಲ್ ಅವರು ಒಂದು ಜೋಕ್ ಕೇಳಿದ್ರು ಅಸೆಂಬ್ಲಿಯಲ್ಲಿ, ಅದು ರಿಪೀಟ್ ಮಾಡಕ್ ಹೋಗಲ್ಲ. ಈಗ ನಿಮ್ಯಾನ್ಸ್ಗೋಸ್ಕರ ನಾವೊಂದು 10 ಎಕರೆ ಜಾಗ ಐಡೆಂಟಿಫೈ ಮಾಡಿದ್ವಿ. ಅಂದ್ರೆ ನಮ್ಮ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್, ನಿಮ್ಯಾನ್ಸ್ ಆಸ್ಪತ್ರೆ ಮತ್ತು ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ ಒಂದೇ ಜಾಗದಲ್ಲಿ 10 ಎಕರೆ ಲ್ಯಾಂಡ್ ಅಲ್ಲಿ
ESI ಮೆಡಿಕಲ್ ಕಾಲೇಜ್ ಪಕ್ಕಕ್ಕೆ ಯೂನಿವರ್ಸಿಟಿ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದು, ನಮ್ ಜೊತೆ ಒಡಂಬಡಿಕೆ ಆಗಿದೆ, ಅವ್ರ ಅಗ್ರಿಮೆಂಟ್ ಸೈನ್ ಆಗಿದೆ. ಏನಂದ್ರೆ ಈ 3 ಹಾಸ್ಪಿಟಲ್ಸ್ ಏನಂದ್ರೆ ಒಂದು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್, ನಿಮ್ಯಾನ್ಸ್ ಲೈಕ್ ಇನ್ಸ್ಟಿಟ್ಯೂಟ್, ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ ಆ 10 ಎಕರೆ ಜಾಗದಲ್ಲಿ ಮಾಡ್ಬೇಕು ಅಂತ